ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಈ ವರ್ಷ ಚೆನ್ನಾಗಿರಲಿ ಅಂತ ದೇವರಲ್ಲಿ ಬಿಡ್ಕೊಳ್ತಾ ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅವಾಗಿಂದ ಏನೋ ಮಾತಾಡಬೇಕು ಅಂತ ಇದೆ, ಏನದು? ಹೇಗೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರೀ. ಹೇಗೆ ಕೇಳಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಬಾಯಿಂದ ಕೇಳು, ಬಾಯಿಂದ ತಾನೇ ಕೇಳಬೇಕು. ಮತ್ತು ಬೇರೆ ಎದರಿಂದಾದ್ರೂ ಕೇಳಕ್ಕೆ ಬರತ್ತಾ? ನೀವು ಫಸ್ಟು ಕರೆಕ್ಟಾಗಿ ಮಾತಾಡ್ರಿ. ಯಾವಾಗಲೂ ನನ್ನ ಜೊತೆ ಯಾಕೆ ಈ ರೀತಿ ನೀವು ಮಾತಾಡ್ತೀರಾ? ಹೊರಗಡೆ ಕೂಡ ಮಂದಿ ಅನ್ನಂಗಿಲ್ಲ, ಯಾರು ಅನ್ನಂಗಿಲ್ಲ, ಬರೀ ನನಗೆ ಇದೇ ರೀತಿ ನೀವು ಮಾತಾಡ್ತೀರಿ. ನನಗೆ ಹೆಂಗೆ ಅನ್ನಿಸ್ಬಾರ್ದು? ಇವಾಗ ನಾನು ಯಾರ ಮುಂದೆ ಏನಂದೆ? ಹಾಂ, ಯಾರ ಮುಂದೆ ಏನೇ ಅಂತ ಅಂದೆ ಅಂತ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ? ಅದು ಹೇಳು ಫಸ್ಟ್ ನನಗೆ. ಅಲ್ಲ, ಅಲ್ಲಿ ಕೆಳಗಡೆ ಕೂಡ ನೀವು ಗೀತಾ ಮುಂದೆ ನನಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತೀರಾ. ಅಲ್ಲ, ನನ್ನ ನೀವು ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಹೋಗಲಿ ಬಿಡು ಕೇಳಬಾರ್ದು ಇವ್ರನ್ನ ಅಂತ ಹೇಳಿ ಇಷ್ಟು ದಿನ ಸುಮ್ಮನಾದೆ. ಆದರೆ ನಾನು ಇಲ್ಲಿಂದ ಹೋಗ್ಬೇಕಾರೆ ಎಲ್ಲನೂ ಕೇಳ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿನಿ. ನೀವು ಎಲ್ಲ ನನಗೆ ಇವತ್ತು ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲೇಬೇಕು. ಏನು ನಿನ್ನ ಅಂಥ ಪ್ರಶ್ನೆ? ಏನು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಏನು ದೊಡ್ಡ ಮಹಾರಾಣಿ ನೀನು ಡಿಸೈಡ್ ಮಾಡ್ಕೊಂಡು ಹೋಗೋದು, ಅದು ಮಾಡ್ಕೊಂಡು ಹೋಗೋದು, ಇದು ಮಾಡ್ಕೊಂಡು ಹೋಗೋದು ಅನ್ನೋದಕ್ಕೆ? ಹಾಂ, ನಿನಗೆ ಕರೆಕ್ಟಾಗಿರೋದಿದ್ರೆ ನನ್ನ ಜೊತೆ ಇರು, ಇಲ್ಲ ಅಂದರೆ ನಿನಗೆ ಅವಾಗ ಹೇಳಿದ್ದೀನಿ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರು ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ನನ್ನ ಮುಂದೆ ನೀನು ಓವರಾಗೆಲ್ಲ ಮಾತಾಡೋದಕ್ಕೆ ಹೋಗಬೇಡ ನೋಡಿ, ಇವಾಗಲೇ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಗೀತಾ ಅವ್ರ ಕೈ ಯಾಕೆ ಹಿಡ್ಕೊಂಡು ಬರ್ತಾ ಇದ್ರಿ? ನನಗೆ ಅದೇ ಅನುಮಾನ ನೋಡಿ. ಕೈ ಹಿಡ್ಕೊಂಡು ಬರುವಂಥದ್ದು ನೀವಿಬ್ಬರು ಮತ್ತೆ ಏನಿದೆ ನನಗದು ಇವತ್ತು ಗೊತ್ತಾಗಲೇಬೇಕು. ಹಲೋ, ಫ್ರೆಂಡ್ಸ್ ಕೂಡ ಕೈ ಹಿಡ್ಕೋಬಾರ್ದು ಅಂದರೆ ನಿನ್ನ ಇದರಲ್ಲಿ ಎಲ್ಲ ತಪ್ಪಾಗೋಯ್ತು ಬಿಡು. ಅಂದರೆ ಇವಾಗ ಎಲ್ಲರೂ ಫ್ರೆಂಡ್ಸ್ ಈ ಕಡೆ ಸೈಡ್ ಎಲ್ಲ ಹಂಗಿರ್ತಾರೆ. ನಿಮ್ಮ ಹಳ್ಳಿ ಹಂಗೆ ಗಂಡು ಹುಡ್ಕೊಂಡು ಕಂಡ್ರೆ ಓಡ್ ಹೋಗಂಗಿಲ್ಲ. ಈ ಕಡೆ ಎಲ್ಲ ಅಲ್ಲ, ಹಂಗಲ್ಲ. ನಮ್ಮ ಸಿಟಿ ಒಳಗೆಲ್ಲ ಗಂಡು ಹುಡುಗರ ಜೊತೆ ಫ್ರೆಂಡ್ಶಿಪ್ ಇರುತ್ತೆ. ಎಲ್ಲದಕ್ಕೂ ಲವ್ ಅಂತಲೇ ಅನ್ಕೋಬಾರ್ದು, ಎಲ್ಲನೂ ಪ್ರೀತಿನೇ ಅಂತ ಅಲ್ಲ. ಪಾಪ ಅವಳು ನನ್ನನ್ನು ಫ್ರೆಂಡು ಅಂತ ತಿಳ್ಕೊಂಡು ನನ್ನ ಕೈ ಹಿಡ್ಕೊಂಡು ಅಲ್ಲಿ ಬೀಳ್ತಾ ಇದ್ಲು ಅಂತ ನನ್ನ ಕೈ ಹಿಡ್ಕೊಂಡ್ಳು. ಅಷ್ಟಕ್ಕೆ ನೀನು ಬಂದ ತಕ್ಷಣ ನೋಡಿದ ತಕ್ಷಣ ಅವಳು ಕೈ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀಯಾ? ಅಯ್ಯೋ ದೇವ್ರೇ, ನೀನು ಈ ರೀತಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡು. ನನ್ನ ಮೇಲೆ, ಗಂಡನ ಮೇಲೆ ಅನುಮಾನ ಪಡ್ತಾ ಇದೀಯಾ? ನನ್ನ ಮೇಲೆ ಹೋಗ್ಲಿ ಬಿಡು, ಪಾಪ ಅವಳ ಮೇಲೇನೂ ಅನುಮಾನ ಪಡ್ತಾ ಇದೀಯಾ? ನಿನ್ನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಮೀನಾವ್ರೆ ಅಂತ ಹೇಳಿ, ಅಂಥವ್ಳ ಮೇಲೂ ನೀನು ಅನುಮಾನ ಪಡ್ತೀಯಾ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಾಗಲ್ಲ ರೀ, ಅದು ಅಷ್ಟೇ ಆಯಿತು ಬಿಡಿ. ಮತ್ತೆ ಯಾವಾಗಲೂ ಅವ್ರ ಜೊತೆನೇ ಇರ್ತೀರ. ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ಬರೀ ಹ್ಞೂ 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 ಅಂತೀರ. ನಾನು ಅಳ್ತಾ ಇದ್ರೂ ಅಳ್ತಾ ಇಲ್ಲ ಅಂತ ಅವ್ರು ಹೇಳಿದರೆ, ಯಾರೂ ಅಳ್ತಾ ಇಲ್ಲ ಅಲ್ಲಿ ಅಂತ ಹೇಳಿದರೆ ಅದು ಕೂಡ ನೀವು ನಂಬುದ್ರಿ. ನನ್ನ ಮುಖ ನೋಡಿ ಮಾತಾಡೋ ತಕ್ಷಣ, ಅವ್ರ ಮುಖ ನೋಡಿದ ತಕ್ಷಣ ನಿಮ್ಗೆ ಏನಾಯಿತು? ಯಾಕೆ ಸುಮ್ಮನೆ ಆಗಿಬಿಟ್ರಿ? ಆಮೇಲೆ ಏನೋ ಒಂದು ಬರಲ್ಲ ಅಂತ ಅಂದರೆ ಟೀ ಕುಡಿಯೋದಕ್ಕೆ ಅವ್ರು ಹೋಗು ಅಂದ ತಕ್ಷಣ ಬರ್ತೀರಾ. ಅಲ್ಲ, ಅವ್ರು ಹೇಳಿದ್ದೆ ಮಾತು ಕೇಳ್ತೀರಾ ಅಂದಮೇಲೆ ನಾನು ಒಂದು ಮಾತಾದರೂ ನಾನು ಹೇಳಿರೋದು ಏನಾದರೂ ನೀವು ಕೇಳಿದ್ದೀರಾ? ಅದು ಹೇಳಿ ನನಗೆ ಫಸ್ಟು. ಅವಳು ನಿನ್ನ ಒಳ್ಳೇದು ಕೇಳಿದ್ಲು, ನಿಮ್ಮ ಜೊತೆ ಟೀ ಕುಡಿಯೋಗಂತ ಹೇಳಿ. ನಾನೇನು ಅಂದ್ಕೊಂಡೆ 3 ಜನ ಹೋದರೆ ಆಯಿತು, ಪಾಪ ಅವಳು ಒಬ್ಬಳೇ ಬಿಟ್ಟು ಬಿಡಬೇಕಲ್ವಾ? ಹಾಗಾಗಿ ಇಲ್ಲಿ ಅವಳಿಗೆ ಏನು ಗೊತ್ತಿದೆ ಹೇಳು? ಈ ಒಂದು ಬೇರೆ ಊರು, ಇಲ್ಲಿ ನಾವು ಮೀಟಿಂಗ್ಗೋಸ್ಕರ ಬಂದಿದ್ದೀವಿ. ನಮ್ಮ ಜೊತೆ ನೀನು ಬಂದಿದ್ದೀಯಾ ಹನಿಮೂನ್ ಮಾಡ್ಕೊಳ್ಳೋದಕ್ಕೆ. ಅಪ್ಪ ಅಮ್ಮ ಬುದ್ಧಿ ಇಲ್ಲ, ನಿನ್ನನ್ನು ಕಳಿಸ್ಬಿಟ್ಟಿದ್ದಾರೆ ನೋಡು. ಅದಕ್ಕೆ ನಾನು ಇವಾಗ ಅನುಭವಿಸ್ಬೇಕು. ಈ ಕಡೆ ನೀನು, ಆ ಕಡೆ ಪಾಪ ಅವಳು ಒಬ್ಬಳನ್ನೇ ಬಿಟ್ಟು ಇಲ್ಲಿ ನಾನು ಒದ್ದಾಡಬೇಕು ನೋಡು. ಅಂದರೆ ಒಬ್ಬಳೇ ಅಂದರೆ ಇವಾಗ ರೂಮಲ್ಲಿ ಒಬ್ಬರೇ ಇರಬೇಕಲ್ವಾ? ಇನ್ನು ನೀವು ಜೊತೆಗೆ ಇರೋಕ್ಕಾಗುತ್ತಾ? ಯಾಕ್ರಿ ನನ್ನ ಹೊಡೆದ್ರಿ ನೀವು? ನೀನು ಮಾತಾಡೋ ಮಾತೇನು? ಅವಳ ಜೊತೆ ರೂಮಲ್ಲಿ ಇರ್ತೀಯ ಅಂದರೆ ಅದನ್ನು ಸರಿಯಾಗಿ ಮಾತಾಡೋದು ಕಲ್ಕೊ. ನಾನು ಅವಳು ಒಂದು ಅಣ್ಣನ ರೂಪಲ್ಲಿದ್ದೀನಿ ಅಂಥದ್ರಲ್ಲಿ ನೀನನ್ನು ಅವಳಿಗೆ ಹೊಲಿಸ್ತಾ ಇದೆಯಾ? ನಮ್ಮಲ್ಲಿಬ್ಬರು ಮಧ್ಯೆ ಸಂಬಂಧ ಕಟ್ತಾ ಇದೆಯಾ? ಸರಿಯಾಗಿ ಇರೋದು ಕಲ್ಕೊ ಫಸ್ಟು. ಹೆಂಡತಿಯಾಗಿ ಹೆಂಡತಿ ಸ್ಥಾನದಲ್ಲಿ ಇದ್ದು ಯಾವ ರೀತಿ ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊ. ಅದನ್ನು ಬಿಟ್ಟು ನೀನು ಅವಳ ನನ್ನ ಮಧ್ಯೆ ಏನಾದರೂ ಒಂದು ಇದನ್ನ ಬಾಂಡಿಂಗ್ ಕ್ರಿಯೇಟ್ ಮಾಡೋದು ಬಂದರೆ ಸರಿ ಇರಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ನೀನು ನಾವು ಹೇಗೆ ಇದ್ರೂ ಕೂಡ ನೀನು ಡೌಟ್ ಪಡೋ ಹಾಗಿಲ್ಲ. ನಿನಗೆ ಅಕಸ್ಮಾತ್ ಡೌಟ್ ಪಡೋದೇ ಆದರೆ ನನ್ನನ್ನು ಬಿಟ್ಟು ಹೋಗ್ಬಿಡು ಅಷ್ಟೇ. ಅಲ್ಲ ರೀ, ನಾನು ಕೇಳಿರೋದೇ ತಪ್ಪ? ನಾನೇನು ಕೇಳಲೇ ಬಾರ್ದ? ಯಾಕ್ರಿ ನನ್ನನ್ನು ಹೊಡೆದ್ರಿ ನೀವು? ಇಷ್ಟು ದಿನ ಆದರೂ ನಮ್ಮ ಅಪ್ಪನೂ ಹೊಡೆದಿಲ್ಲ, ನಮ್ಮ ಅಮ್ಮನೂ ಹೊಡೆದಿಲ್ಲ. ನನ್ನ ಯಾರ ಕಡೆಯಿಂದನೂ ಒಬ್ಬರ ಕಡೆಯಿಂದನೂ ಹೊಡೆಸ್ಕೊಂಡೇಳೆ ಅಲ್ಲ ನಾನು. ಅಂಥದ್ರಲ್ಲಿ ನೀವು ಯಾಕ್ರಿ ನನ್ನ ಹೊಡೆದ್ರಿ? ನಾನು ಕೇಳಿರೋದೇನಾದರೂ ತಪ್ಪ? ಯಾಕೆ ಒಂದು ಬಾಯಿ ಮಾತಲ್ಲಿ ಹೇಳಿದರೆ ಆಗ್ತಿತ್ತಲ್ಲ, ಅದಕ್ಕೆ ಹೊಡೆದೇ ಮಾತಾಡ್ಬೇಕಾರಿ? ಅವಾಗ ಸುಮ್ಮನಿದ್ರೆ ಸರಿ. ಇಲ್ಲ ಇನ್ನೊಂದು ಕೊಡ್ತೀನಿ ನೋಡಿ, ಕಪಾಳಿಗೊಂದು. ಯಾಕೆ ಇಷ್ಟೊಂದೆಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಇಲ್ಲಿ ಬಂದಮೇಲೆ ಏನು ಹೆಚ್ಕೊಂಡ್ಬಿಟ್ಟಿದ್ಯಾ? ಯಾರೇನು ಕಲಿಸ್ಕೊಡ್ತಾ ಇದ್ದಾರೆ ನಿನಗೆ? ಅದನ್ನು ಹೇಳಿ ಫಸ್ಟ್ ನನಗೆ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ನಿನಗೆ. ನೋಡ್ತಾ ಇರು, ಇನ್ನೊಂದು ಸರಿ ನೀನೇನಾದರೂ ಅವಳ ನನ್ನ ಮಧ್ಯೆ ಏನಾದರೂ ನಿಮ್ಮ ಮಧ್ಯೆ ಏನಾದರೂ ಸಂಬಂಧ ಇದೆ, ಅದಿದೆ ಇದಿದೆ ಅಂತ ಅನ್ಕೊತ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವಳನ್ನ ತಂಗಿ ಸಮಾನ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಫ್ರೆಂಡ್ ಅಂದರೆ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ ಹೇಳು? ನಿನ್ಗೆ ಯಾರು ಫ್ರೆಂಡ್ಸೇ ಇಲ್ವಾ? ಅಥವಾ ನಿನ್ನ ಹುಡುಗರು ಫ್ರೆಂಡ್ಸ್ ಇಲ್ವಾ? ನೀನು ಹೋಗಿ ಮಾತಾಡು. ನಾನು ಬೇಡ ಅಂತೀನ? ನೀನು ಹೋಗಿ ಕೈ ಹಿಡ್ಕು, ಹಾಗೆ ಮಾಡು. ಯಾರು ಬೇಡ ಅಂತಾರೆ? ಬಿಟ್ಟು ಇಲ್ಲಿ ಅದು ಮಾಡಿದ್ರಿ ಇದು ಮಾಡಿದ್ರಿ ಬೀಳ್ತಾ ಇದ್ಲಿ ಅಂತ ನಾನು ಕೈ ಹಿಡ್ಕೊಂಡೆ ಅಷ್ಟೇ. ಅದ್ರ ಬಿಟ್ಟು ನಾನು ನಿನ್ನ ಅವಳ ಜೊತೆ ಹಗ್ ಮಾಡಿ ಡಿಬೇಟ್ ಆಡ್ತಾ ಇದ್ನಾ? ಕಾಣಿಸಲ್ವ ನಿನಗೆ ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ?
ನೀನು ಹೇಳಿದರೆ ನೀನು ಈ ರೀತಿ ಅನ್ನಕತ್ರೆ ನಾನು ಅದೇ ರೀತಿ ಮಾಡ್ಬೇಕಾಗುತ್ತೆ. ಇನ್ನೊಂದು ಸರಿ ನೆನಪಿಟ್ಕೊ ನೀನು. ನೀನು ಏನಾದರೂ ಇನ್ನೊಂದು ಸರಿ ಈ ರೀತಿ ನನಗೆ ಟಾರ್ಚರ್ ಮಾಡಿದ್ರೆ ಪಕ್ಕ ನಾನು ಯಾರ ಜೊತೆ ಆದರೂ ಓಡೋಗ್ಬಿಡ್ದು ಅಂತ ಪಕ್ಕ ನೋಡು, ನೆನಪಿಟ್ಕೊ. ಅಯ್ಯೋ ರೀ, ಆ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಯಾಕೆ ಇನ್ನೊಬ್ಬರ ಜೊತೆ ಹೋಗಲಿ? ಮದುವೆ ಆದಮೇಲೆ ನಾವು ಇನ್ನೊಬ್ಬರನ್ನ ನೋಡೋದೇ ತಪ್ಪು ಅಂಥದ್ರಲ್ಲಿ ನಾನು ಯಾಕೆ ಇನ್ನೊಬ್ಬರ ಜೊತೆ ಹೋಗಿ ಕೈ ಹಿಡ್ಕೊಂಡು ಅಡ್ಡಾಡಲಿ? ನಾನು ಯಾಕೆ ಅವ್ರನ್ನ ತಬ್ಕೊಂಡು ಅಡ್ಡಾಡಲಿ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಗಂಡ ಆಗಿ ಈ ರೀತಿ ಎಲ್ಲ ಮಾತಾಡೋಕ್ಕೆ ನಿಮಗೆ ಏನು ಅನ್ಸಲ್ವಾ ರೀ? ನಿನ್ನ ಥರ ನನಗೆ ಯಾಕೆ ಅನಿಸ್ಬೇಕು? ನಾನು ಒಳ್ಳೆ ಮನಸ್ಸಿರೋ ಹುಡುಗ. ಅದನ್ನು ಬಿಟ್ಟರೆ ನಿನ್ನ ಥರ ಮನಸ್ಸಿಲ್ಲ ನಂದು. ಅವ್ರ ಜೊತೆ ಯಾಕೆ ಹೋದ್ರಿ, ಇವ್ರ ಜೊತೆ ಯಾಕೆ ಹೋದ್ರಿ ಅಂತ ಹೇಳಿ. ನೀನು ಹೋಗು, ನಿನಗೆ ನಾನು ಬೇಡ ಅನ್ನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದೇ ಯಾವಾಗಲಿದ್ರು ಫ್ರೆಂಡು. ನಾವು ತಪ್ಪಾಗಿ ತಿಳ್ಕೊಂಡ್ರೆ ಅದು ತಪ್ಪಾಗಿ ಅನಿಸುತ್ತೆ. ನಾವು ನಮ್ಮ ನೋಡೋ ದೃಷ್ಟಿ ಸರಿಯಾಗಿರಬೇಕು. ನಾವು ಅವ್ರ ಜೊತೆ ಇರೋ ದೃಷ್ಟಿ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊ ಫಸ್ಟು. ನಿನಗಿದೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರಿ ಏನಾದರೂ ಅವಳ ನನ್ನ ಮಧ್ಯೆ ಸಂಬಂಧ ಕ್ರಿಯೇಟ್ ಮಾಡೋದಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು. ಹೋಗಿ ಬಿದ್ಕೋ. ಅಮ್ಮ, ಯಾಕ್ರಿ ನನ್ನ ಯಾಕ್ರಿ ತಪ್ಪೋದ್ರಿ ಅಮ್ಮ? ನೀನು ಮಾತಾಡೋ ಮಾತಿಗೆ ನಿನ್ನನ್ನು ಕೊಂದು ಬಿಡ್ಬೇಕನ್ನೋ ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ಅಂಥದ್ರಲ್ಲಿ ತಪ್ಪಿದ್ದೇ ಹೆಚ್ಚು. ನಾನು ವಾಪಸ್ ಬರೋ ಅಷ್ಟರಲ್ಲಿ ನೀನು ಇನ್ನೊಂದು ಮಾತು ನನಗೆ ಏನಾದರೂ ಕೇಳಿದ್ರೆ ನಿನ್ನ ಇಲ್ಲಿ ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಹೋಗ್ಬಿಡ್ಬೇಕಾಗುತ್ತೆ ನೋಡಿ. ಯೋಚನೆ ಮಾಡು. ಸಾಕಾಯ್ತು ನನಗೆ. ಯಾಕಾದರೂ ಮದುವೆ ಮಾಡಿದ್ಲು ನಮ್ಮಮ್ಮ. ನಾನು ಇವ್ರನ್ನ ಏನೂ ಕೇಳಬಾರ್ದ? ಹೆಂಡತಿ ಅಂದಮೇಲೆ ಒಂದು ಮಾತು ಕೇಳಲೇಬಾರ್ದ ಅಂದರೆ ನಾನೇನು ಮಾಡಲಿ? ನನ್ನ ಈ ಕಷ್ಟನ ಯಾರಿಗೆ ಹೇಳಿ? ಅತ್ತೆ ಹೇಳ, ಅತ್ತೆ ಹೇಳಿದ್ರೆ ಅವರು ನನ್ನನ್ನು ತಪ್ಪಾಗಿ ನೋಡ್ಬಿಟ್ರೆ ನಾನೇನು ಮಾಡೋದಕ್ಕೂ ಆಗಲ್ಲ. ಇವಾಗ ಅವ್ರು ಹೇಳೋ ರೀತಿ ಇನ್ಮೇಲೆ ನಾನು ಅವ್ರ ಮೇಲೆ ಅನುಮಾನ ಪಡೆದೆ ಸುಮ್ಮನೆ ಇರೋದೇ ಚಲೋ ಆಯ್ತು. ಇಲ್ಲ ಅಂದರೆ ಅವ್ರು ನನಗೆ, ನಾನು ಅವ್ರ ಕಡೆಯಿಂದ ಇದೇ ರೀತಿ ಹೊಡೆಸ್ಕೋಬೇಕಾಗುತ್ತೆ. ಅವ್ರಿಗೆ ನಾನು ಪ್ರೀತಿ ಬರೋ ರೀತಿ ಮಾಡಬೇಕು ಹೊರತು ಅವ್ರ ಕಡೆಯಿಂದ ನಾನು ಹೊಡೆಸ್ಕೋ ರೀತಿ ಮಾಡ್ಕೋಬಾರ್ದು. ಅದು ನನಗೆ ಯಾಕೆ ಈ ರೀತಿ ಕೇಳಬೇಕು ಅನಿಸ್ತಾ ಗೊತ್ತಿಲ್ಲ. ಕೇಳಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಇವ್ರನ್ನ ಹೇಗೆ ನನ್ನವರಾಗಿ ನಾನು ಮಾಡ್ಕೋಬೇಕು? ಅವ್ರಿಗೆ ನನ್ನ ಮೇಲೆ ಪ್ರೀತಿಗೆ ಬರೋ ನಾನು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಅವ್ರು ನನ್ನನ್ನು ಬಿಟ್ಟು ಒಂದು ಕ್ಷಣ ಇರಬಾರ್ದು, ಆ ರೀತಿ ನಾನು ಮಾಡಬೇಕು. ಅಮ್ಮ ನೋಡಿದ್ರೆ ಕಷ್ಟ ಒಂದ್ಸರಿ ಬರುತ್ತೆ ಹೋಗುತ್ತೆ, ಆದರೆ ಯಾವಾಗಲೂ ಕಷ್ಟ ಅನ್ನೋದೇ ಇರಲ್ಲ ಅಂತ ಹೇಳಿದರು. ಆದರೆ ನನಗೆ ಮದುವೆ ಆದಾಗಿಂದನೂ ಸುಖ ಅನ್ನೋದೇ ಇಲ್ಲ. ಮದುವೆ ಆದ ಒಂದೇ ಒಂದು ರಾತ್ರಿ ಮಾತ್ರ ನಾನು ಚೆನ್ನಾಗಿದ್ದೆ ಅಂತ ಅನಿಸುತ್ತೆ. ಪ್ರತಿದಿನ ಬರೀ ನಾನು ನೋವಲ್ಲೇ ಇದ್ದೀನಿ. ಅಲ್ಲಿದ್ದಿದ್ರೆ ಅತ್ತೆ ಮಾವನ ಮುಂದೆ ಆ್ಯಕ್ಟಿಂಗ್ ಆದರೂ ಮಾಡ್ತಿದ್ರು ನನ್ನ ಪ್ರೀತಿ ಮಾಡೋ ಥರ. ಅದನ್ನೇ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಆದರೆ ಇಲ್ಲಿ ಅದು ಕೂಡ ಇಲ್ಲ, ಪ್ರೀತಿ ಅನ್ನೋದು ಇಲ್ಲ, ನಾನು ಮಾತಾಡ್ಸೋದೇ ಇಲ್ಲ. ನಾನಂದರೆ ಯಾರು ಅನ್ನೋ ರೀತಿ ಮಾಡ್ತಾರೆ. ಒಂದು ಮನೆ ಕೆಲಸದವ್ರ ಥರ ನನ್ನನ್ನು ಟ್ರೀಟ್ ಮಾಡ್ತಾರೆ. ನಾನು ಅವ್ರ ಮೇಲೆ ಅನುಮಾನ ಪಟ್ಟಿದ್ದೆ ತಪ್ಪಾಯಿತು. ಇನ್ನೊಂದು ಸರಿ ನಾನು ಯಾವತ್ತೂ ಹಾಗೆ ಅನ್ಕೊಳ್ಳಲ್ಲ. ಅವರಿಬ್ಬರು ಒಂದಾಗಿರಲಿ, ಜೊತೆಗೆ ಇರಲಿ, ಕೈ ಕಟ್ಕೊಂಡು ಅಡ್ಡಾಡಲಿ, ಅವರು ತಬ್ಕೊಂಡು ಅಡ್ಡಾಡಲಿ, ನಾನು ಇನ್ಮೇಲೆ ಅವ್ರನ್ನ ಏನೂ ಕೇಳಲ್ಲ. ಅಂಥದ್ದು ಏನಾದರೂ ಗೊತ್ತಾದರೆ ಮುಂದೆ ನೋಡ್ತೀನಿ. ಆದರೆ ಇನ್ಮೇಲೆ ನಾನು ಯಾರನ್ನೂ ಏನೂ ಕೇಳಲ್ಲ. ನಂದೇ ತಪ್ಪು ಅಂದ್ಕೊಂಡು ಇವಾಗ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರು ವಾಪಸ್ ಬರೋಷ್ಟೊತ್ತಿಗೆ ನಾನು ಅವ್ರನ್ನ ಕ್ಷಮೆ ಕೇಳಬೇಕು. ಅವ್ರು ಬಂದಮೇಲೆ ನನಗೆ ತಪ್ಪಾಯಿತು ಅಂತ ಹೇಳಿ ಕಾಲು ಮುಟ್ಟಿ ತಪ್ಪಾಯಿತು ಅಂತ ಕೇಳ್ತೀನಿ. ಅವ್ರನ್ನ ತಪ್ಪಾಯಿತು ಅಂತ ಒಪ್ಕೊಂಡು ನನ್ನ ಕ್ಷಮಿಸಿ ನನ್ನನ್ನು ಅವರು ಇಷ್ಟಪಟ್ಟರೆ ಸಾಕು ನನಗೆ. ಅದ್ಬಿಟ್ಟು ನಾನು ಈ ರೀತಿ ಆಡ್ತಾ ಕೂತು ಅವ್ರನ್ನ ನಾನು ನನ್ನವರಾಗಿ ನಾನು ಮಾಡ್ಕೊಳ್ಬೇಕು. ಈ ಒಂದು ದಾರಿ ನಾನು ಕಂಡಿಡ್ಕೋಬೇಕು ಹೊರತು ಇನ್ನೊಬ್ಬರ ಜೊತೆ ಅದಾಯಿತು ಇದಾಯಿತು ಅಂತ ಹೇಳಿ ನಾನು ಸುಮ್ಮನೆ ಅವ್ರ ಜೊತೆ ಜಗಳ ಮಾಡ್ಕೋಬಾರ್ದು. ಯಾವತ್ತೂ ನಾನು ಯಾರ ಕಡೆ ನಾನು ಹೊಡೆಸ್ಕೊಂಡೇ ಇಲ್ಲ. ಮದುವೆ ಆಗಿ ಇನ್ನೂ 1 ವರ್ಷನೂ ಆಗಿಲ್ಲ, ನಾನು ಇವ್ರ ಕಡೆಯಿಂದ ಹೊಡೆಸ್ಕೊಂಡ್ಬಿಟ್ಟೆ. ಹೊಡೆಸ್ಕೊಳ್ಳೋಂಥ ತಪ್ಪು ನಾನು ಏನು ಮಾಡಿದ್ದೆ? ಕೇಳಿದ ಮಾತು ತಪ್ಪ, ಅಥವಾ ನಾನು ಅವ್ರನ್ನೇನು ಕೇಳಲೇನೆ ಬಾರ್ದ? ಹೆಂಡತಿಯಾಗಿ ನನಗೆ ಇಷ್ಟೊಂದು ರೈಟ್ಸ್ ಕೂಡ ಇಲ್ವಾ ಅವ್ರನ್ನ ಕೇಳಬೇಕನ್ನೋದು? ಯಾಕೆ ಈ ರೀತಿ ಮಾಡಿದ್ರು ನಮ್ಮ ಮನೆಯವರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದ ತಕ್ಷಣ ಅವ್ರನ್ನ ಕ್ಷಮೆ ಕೇಳಿ ತಪ್ಪಾಯಿತು ಅಂತ ಹೇಳಬೇಕು. ಇಲ್ಲ ಅಂದರೆ ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ಇಲ್ಲಿ ಹನುಮನ್ಗಂತ ಬಂದು ನಾವು ಜಗಳಾಡ್ಕೊಂಡು ಹೋಗೋದು ಸರಿ ಇರಲ್ಲ. ಇವಳೇನು ಅಲ್ಲಿ ಯಾಕೆ ಕುಂತಿದ್ದಾಳೆ? ಬೆಡ್ ಮೇಲೆ ಇಷ್ಟು ದೊಡ್ಡ ರೂಮ್ ಇದೆ, ಬೆಡ್ ದೊಡ್ಡದಿದೆ, ಅಲ್ಲಿ ಮಲ್ಕೊಳ್ಳೋದು ಬಿಟ್ಟು ಇಲ್ಲೇ ಈ ರೀತಿ ಕುಂತಿದ್ದಾಳೆ. ಅವಳನ್ನ ಕೇಳ್ತೀನಿ ತಡಿ. ಏ ಮೀನಾ, ಮೀನಾ, ಇಲ್ಲೇಕೆ ಮಲ್ಕೊಂಡಿದ್ಯಾ? ಅಲ್ಲಿ ಬೆಡ್ ಮೇಲೆ ಮಲ್ಕೊಳಕ್ಕೆ ಬರೋದಿಲ್ವಾ? ಹಾಂ, ಯಾರಾದರೂ ಬಂದು ನೋಡಿದ್ರೆ ನಾನೇನೋ ಮಾಡಿದ್ದೀನಿ ಅನ್ನೋ ರೀತಿ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ಇವಳೇನು ಹೇಳ್ತಾನೆ ಇಲ್ಲ. ನಾನು ಹೊಡೆದಿರೋದಕ್ಕೆ ಏನಾದರೂ ಮಾಡ್ಕೊಂಡ್ಲ? ಅಮ್ಮ, ಒಂದ್ಸರಿ ಹೋಗಿ ಎಬ್ಬಿಸ್ಬೇಕು.
ಮತ್ತು ಇವಳಿಗೆ ಏನಾದರೂ ಆದರೆ ಅಮ್ಮ ನನ್ನ ಕೊಂದೇ ಬಿಡ್ತಾರೆ. ಮೀನಾ, ಏ ಮೀನಾ, ಮೀನಾ, ಏ ಮೀನಾ ಎದ್ದೇಳೆ, ಇಲ್ಲಿ ಯಾಕೆ ಮಲ್ಕೊಂಡಿದೀಯಾ? ಹಾಂ ರೀ, ಅದು ನನಗೆ ತುಂಬ ಸುಸ್ತಾಗಿತ್ತು, ಯಾಕೋ ತಲೆ ಚಕ್ಕರ್ ಬರ್ತಾಗಿತ್ತು, ಅದಕ್ಕೆ ಹತ್ತು ನಾನು ಇಲ್ಲೇ ಮಕ್ಕೊಂಡ್ಬಿಟ್ಟಿದ್ದೆ ರೀ. ಸಾರಿ, ನೀವು ಕರ್ತಿದ್ದು ನನಗೆ ಅಷ್ಟೊಂದು ಸರಿಯಾಗಿ ಕೇಳಿಸೇ ಇಲ್ಲ. ಆಗಿಲ್ಲ ಬಿಡು, ನಾನು ಏನಾಯಿತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನನ್ನ ತಪ್ಪಾಯ್ತು ರೀ, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದು ಸರಿ ಈ ರೀತಿ ಎಲ್ಲ ನಾನು ಯಾವತ್ತೂ ನಿಮ್ಮನ್ನ ಕೇಳಲ್ಲ, ನನ್ನದೇ ತಪ್ಪಾಯಿತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ರಿ. ಇವಳ್ದೇನೂ ತಪ್ಪೇ ಇಲ್ಲ ಪಾಪ, ಆದರೂ ನಾನು ಇವಳನ್ನ ಹೊಡೆದ್ಬಿಟ್ಟೆ. ಅವಳು ಕೇಳೋ ಪ್ರಶ್ನೆ ಆಗಿತ್ತು. ಹೌದು, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಅದನ್ನು ಇವಳಿಗೆ ಯಾಕೆ ಹೇಳಬೇಕು? ಹೌದು, ನಾವು ಯಾವಾಗಲೂ ಕೈಗೆ ಹಿಡ್ಕೊಂಡು ಅಡ್ಡಾಡ್ತೀವಿ, ಅದನ್ನು ಇವಳಿಗೆ ಯಾಕೆ ಹೇಳಬೇಕು? ಇವಳು ಇನ್ನೊಂದು ಸರಿ ಕೇಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ಕ್ಷಮಿಸ್ಬಿಟ್ಟು ಫ್ರೆಂಡ್ಸ್ ಥರ ಚೆನ್ನಾಗಿರೋಣ ಅಂತ ಹೇಳ್ತೀನಿ. ಬಟ್ ಇನ್ನೊಂದು ವಿಷಯ ನೋಡು ಮೀನಾ, ಇನ್ನು ಮೇಲೆ ನೀನು ಯಾವತ್ತೂ ನನ್ನ ಏನು ಪ್ರಶ್ನೆ ಮಾಡದೇ ಇರ್ತೀನಿ ಆಗಿದ್ರೆ ನಿನ್ನನ್ನು ನಾನು ಕ್ಷಮಿಸ್ತೀನಿ. ಇಲ್ಲ ಅಂದರೆ ಯಾವತ್ತೂ ನಾನು ನಿನ್ನ ಕ್ಷಮಿಸಲ್ಲ. ಇದು ಮಾತ್ರ ನೆನಪಿಟ್ಕೊಂಡು ನೋಡು. ಇಲ್ಲ ರೀ, ಇನ್ನು ಮುಂದೆ ನಾನು ಯಾವತ್ತೂ ನಿಮ್ಮನ್ನ ಏನೂ ಕೇಳಲ್ಲ. ನಂದು ತಪ್ಪಾಯಿತು ಅಂತ ನಾನು ಇವತ್ತು ಕೇಳ್ತಾ ಇರೋದು. ಪ್ಲೀಸ್ ನನ್ನನ್ನು ಪ್ರೀತಿಯಿಂದ ನೀವು ಹೆಂಡತಿಯಾಗಿ ಸ್ವೀಕರಿಸ್ತೀರಾ? ಹೇಳು, ಮೇಲೆ ಹೇಳು. ಆಯಿತು, ಕ್ಷಮಿಸ್ತೀನಿ, ಎದ್ದೇಳು. ಕ್ಷಮಿಸಿದ್ದೀನಿ ಅಂತ ಹೇಳ್ತಾ ತಾನೆ ಮತ್ತೆ ಯಾಕೆ ಈ ರೀತಿ ಮುಖ ಇಟ್ಕೊಂಡಿದ್ಯಾ? ಸ್ಮೈಲ್ ಮಾಡು ಸ್ವಲ್ಪ. ಈ ರೀತಿ ನಿನ್ನನ್ನು ನೋಡೋದಕ್ಕಾಗ್ತಾ ಇಲ್ಲ ನನಗೆ. ಆಯಿತು ರೀ. ನಂದು ತಪ್ಪಾಯಿತು ಬಿಡು ಮೀನಾ. ನಿನ್ನನ್ನು ಹುಟ್ಟಿದಾಗಿಂದ ಯಾರು ಹೊಡೆದಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಕೋಪ ಬಂದುಬಿಟ್ಟು ನಿನ್ನ ಹೊಡೆದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ರೀ, ನೀವೆಲ್ಲ ಕ್ಷಮೆ ಕೇಳೋದಕ್ಕೆ ಹೋಗ್ಬೇಡಿ. ನಿಮಗೆ ಹೊಡೆಯೋ ಆಗ್ತಿದೆ ಅಲ್ರಿ, ನೀವು ನನ್ನ ಗಂಡ. ನೀವು ಹೊಡೆದ್ರೆ ಯಾರು ಕೇಳ್ತಾರೆ ಹೇಳಿ? ಗಂಡ ಆದರೂ ಹೊಡೆದ್ರೆ ಯಾರೂ ಕೇಳಲ್ಲ. ನೀವು ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಹೊಡೆದಿರೋದು. ಆಯಿತು ಬಿಡ್ರಿ, ನೀವೆಲ್ಲ ಕ್ಷಮಿಸಿ ಅಂತ ನನ್ನ ಕೇಳೋದಕ್ಕೆ ಹೋಗಬೇಡಿ. ಪಾಪ ಎಷ್ಟು ಒಳ್ಳೆಯವಳು. ರೀ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನನ್ನನ್ನು ಹಗ್ ಮಾಡ್ಬೋದಾ? ಹೆಂಡತಿಯಾಗಿ ಕೇಳ್ತಾ ಇದೆಯಲ್ಲ, ಬಂದ್ ಮಾಡು. ನನ್ನ ತಪ್ಪಾಯ್ತು ರೀ, ಇನ್ನೊಮ್ಮೆ ಯಾವತ್ತೂ ಈ ರೀತಿ ನಾನು ಮಾಡಲ್ಲ ರೀ. ಪ್ಲೀಸ್ ರೀ, ನನ್ನನ್ನು ಕ್ಷಮಿಸಿ. ನನ್ನ ಜೊತೆ ಚೆನ್ನಾಗಿ ನಗ್ನಾಗ್ತಾ ಇರ್ರಿ. ನಾನು ನಿಮ್ಮನ್ನು ಅಷ್ಟೇ ಕೇಳೋದು, ನನಗೆ ಬೇರೆ ಏನೂ ಬೇಕಾಗಿಲ್ಲ ರೀ. ಆಯಿತು ಮೀನಾ, ಇನ್ಮೇಲೆ ಚೆನ್ನಾಗಿರ್ತೀನಿ, ಓಕೆನಾ? ಆಯಿತು ರೀ, ನನಗೆ ಭಾಳ ಖುಷಿ ಆಯಿತು ರೀ. ಸ್ವಲ್ಪ ನಗು, ನಿನ್ನ ಮುಖದಲ್ಲಿ ನಗು ಇದ್ರೇ ಚೆನ್ನಾಗಿ ಕಾಣ್ತೀಯ. ಆಯಿತು ರೀ, ನೀವು ಹೇಳಿದ ಮೇಲೆ ಇನ್ಮೇಲೆ ನಿಮ್ಮ ಜೊತೆ ನಾನು ಯಾವಾಗಲೂ ಚೆನ್ನಾಗಿರೋದಕ್ಕೆ ನೋಡ್ತೀನಿ ರೀ. ಆದರೆ ಒಂದು ಮಾತು ರೀ, ನನ್ನನ್ನು ನೀವು ಫ್ರೆಂಡಾಗಿ ಒಪ್ಕೋತೀರಾ? ನಾವು ಫ್ರೆಂಡ್ ಆಗಿಬ್ರು ಕ್ಯಾಶುವಲ್ ಆಗಿ ಎಲ್ಲರೂ ಹೇಗಿರ್ತಾರೋ ನಾವು ಹಾಗಿರಲ್ವಾ? ಓಕೆ, ಫ್ರೆಂಡಾಗಲ್ವಾ, ಇರೋಣ ಬಿಡು. ಆದರೆ ಅಪ್ಪ ಅಮ್ಮನ ಮುಂದೆ ಮಾತ್ರ ಗಂಡ ಹೇಳ್ತಿರ್ತಾರ ಇರೋಣ, ಓಕೆನಾ? ಸರಿ, ಆಯಿತು ರೀ.